ಬೆಳಗಾವಿ, ಬಳ್ಳಾರಿ ಸೇರಿದಂತೆ ಎಲ್ಲೆಲ್ಲಿ ನಡೆಯುತ್ತೆ ಹಾಗಾದ್ರೆ ಮತದಾನ? 14 ಜಿಲ್ಲೆಗಳ ಮತದಾನ ಈಗಾಗಲೇ ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ, ಕೇಂದ್ರ, ಉತ್ತರ ಈ ಭಾಗಗಳಲ್ಲಿ ಆಲ್ರೆಡಿ ನಡೆದಾಗಿದೆ. ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಬಾಗಲಕೋಟೆ, ವಿಜಯಪುರ. ಮಾರ್ಚ್ 14ನೇ ತಾರೀಕು ಚುನಾವಣಾ ಆಯೋಗ ಕಾನ್ಫರೆನ್ಸ್ ಅನ್ನ ನಡೆಸಿ ಪ್ರೆಸ್ ಕಾನ್ಫರೆನ್ಸ್ ಅನೌನ್ಸ್ ಮಾಡಿತ್ತು. 14 ಜಿಲ್ಲೆಗಳಲ್ಲಿ ಮೊದಲ ಮತದಾನ, 14 ಜಿಲ್ಲೆಗಳಲ್ಲಿ ಎರಡನೇ ಮತದಾನ ಅಂತ. ಘಟಾನುಘಟಿ ನಾಯಕರೇ ಇರುವಂತಹ ಕ್ಷೇತ್ರ ಅದು. ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ವರ್ಸಸ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದ್ದಾರೆ ಕಣದಲ್ಲಿ. ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿದ್ದಾರೆ. ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಹುಬ್ಬಳ್ಳಿ, ಧಾರವಾಡ, ಹಾಗೆ ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಬಾಗಲಕೋಟೆ, ವಿಜಯಪುರ ಇಷ್ಟೂ ಭಾಗಗಳಲ್ಲಿ ಮತದಾನ ನಡೆಯುತ್ತೆ. ಈಗಾಗಲೇ ಅಂಚೆ ಮತದಾನಗಳು ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ. ಮೊದಲ ಹಂತ, ಎರಡನೇ ಹಂತ ಎಲ್ಲ ಹಂತಗಳ ಅಂಚೆ ಮತದಾನ ಮುಕ್ತಾಯ ಆಗಿದೆ ಯಶಸ್ವಿಯಾಗಿ. ಇನ್ನುಳಿದಂತೆ 7ನೇ ತಾರೀಕು ಅಂದ್ರೆ ಮಂಗಳವಾರ ಯಾರ್ಯಾರಿಗೆ ಲಕ್ ಗೊತ್ತಿಲ್ಲ. ಚುನಾವಣಾ ಆಯೋಗ ಕೂಡ ಬರದ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಳ್ತಾ ಇದೆ. ನಾನು ಈಗಾಗಲೇ ಹೇಳಿದಂಗೆ ಶಿವಮೊಗ್ಗ, ದಾವಣಗೆರೆ, ಬೀದರ್, ಹಾವೇರಿ ಇಲ್ಲೆಲ್ಲ ಘಟಾನುಘಟಿಗಳೇ ಇರೋದು. ಘಟಾನುಘಟಿಗಳು ಪ್ರಚಾರಕ್ಕಿಳಿದಿದ್ದಾರೆ. ಗೆಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ. ಇತ್ತ ಒಂದೊಂದೇ ಬೆಳವಣಿಗೆಗಳು ಮೈತ್ರಿಗೆ ಸ್ವಲ್ಪ ಹೊಡೆತ ಕೊಡ್ತಾ ಇದೆ. ರಣಕಣದಲ್ಲಿ ನೋಡೋಣ ಯಾವ ತರ ಮತದಾನ ಆಗತ್ತೆ. ಶಾಂತಿಯುತವಾಗಿ ಮತದಾನ ಆಗ್ಲಿ ಅನ್ನೋದು ಎಲ್ಲರ ಆಶಯ ಕೂಡ. ಯಾಕಂದ್ರೆ ಈಗ ಮೊದಲ ಹಂತದಲ್ಲಿ ನೋಡಿದೀವಿ, ಒಂದಷ್ಟು ಕಡೆಗಳಲ್ಲಿ ಗಲಾಟೆ ಗದ್ದಲಗಳ ನಡುವೆ ಅಲ್ಲಿ ಚುನಾವಣೆ ನಡೆದಿದೆ. ಸೊ ಶಾಂತಿಯುತವಾಗಿ ಈ ಭಾಗದಲ್ಲಿ ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ, ಉತ್ತರ ಕನ್ನಡ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ಧಾರವಾಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಡೆಯುತ್ತೆ. ಸೊ ಇವತ್ತು 6 ಗಂಟೆಗೆ ತೆರೆ ಬೀಳತ್ತೆ.